ಹಲೋ, ಹೌದು ಅಗ್ನಿದೇವನ ಅಗ್ನಿದೇವ SBI ಬ್ಯಾಂಕ್ನಿಂದ ಪಾಟೀಲ್ನ ಕಡೆಯವರು 10 ಗ್ಲಾಸ್ ಬೆಲೆ ಬರುವ ಬಂಗಾರದ ಪದಕವನ್ನು ತೆಗೆದುಕೊಂಡು ತಿರುಮಲ ಹೋಟೆಲ್ ಕಡೆಯವರು ಹೊರಟಿದ್ದಾನೆ. ಅವನ ಪರ್ಯಟಕ ನಿನಗೆ ಗೊತ್ತಿದೆಯಾ? ಅವನು ಯಾರು, ಅವನ ಹೆಸರೇನು ನನಗೆ ಗೊತ್ತಿಲ್ಲ. ಅವನ ಪರಿಚಯ ನಿನಗಿಲ್ಲದಿದ್ದರೆ ಅವನು ನೋಡುವುದಕ್ಕೆ ಹೇಗೆ ಇರುತ್ತಾನೆ? ಅವರು ಸುಮಾರು 6 ಅಡಿ ಎತ್ತರ ಜೋಗಿ ಸ್ಟೈಲ್ ಕೂದಲು ಬಿಟ್ಟು ಹೊರಟಿದ್ದಾನೆ. ಅವನು ಯಾವ ತರ ಪ್ಯಾಂಟ್ ಶರ್ಟ್ ಹಾಕಿದ್ದಾನೆ? ಬ್ಲೂ ಶರ್ಟ್ ವೈಟ್ ಪ್ಯಾಂಟ್ ಹಾಕೋದು ಹೊರಟಿದ್ದಾನೆ. ಆಲ್ ರೈಟ್. ಪಾಟೀಲ ಎಂದು ಹೆಸರಿಸಿಕೊಂಡು ಈ ಪೃಥ್ವಿಯಲ್ಲಿ ನಾನೇ ರಾಜಾವಳಿ ಎಂದು ರಕ್ತವನ್ನು ನೀರಿನಂತೆ ಕುಡಿದು ಕಲ್ಲಿನ ಕೋಟೆಯೊಳಗೆ ನೀ ಕುಳಿತುಕೊಂಡು ಕಣ್ಣು ಮುಚ್ಚಾಲೆ ಆಡುತ್ತಿರುವ ಆಟದಲ್ಲೇ ನಾನೊಬ್ಬ ಕಾಡಿನ ಮೇಲಾಗಿ ಬಂದು ನೀರೊಂದಿಗೆ ಸುಟ್ಟು ಬೂದಿ ಮಾಡಿ ನಿನ್ನ ಎನ ಕರೆಂಟ್ ಹೊರಕ್ಕಾಗತ್ತೆ ಮಾಡದಿದ್ದರೆ ನನ್ನ ಅದು ತಕ್ಕನಿದೆ ಅಲ್ಲ. ಈ ಅಗ್ನಿದೇವ ಬಡವರ ಪಾಲಿಗೆ ಮನೆ ಬೆಳಗುವ ಬಡವರ ಮೇಲೆ ತಪ್ಪದ ಪಾಲಿಕೆ ಮಾಡುವ ಕೆಟ್ಟ ಶ್ರೀಮಂತರ ಪಾಲಿಗೆ ಚುಡುವ ಕ್ಯಾಂಡ. ನನ್ನ ತೋಳಿ ನಿಲ್ಲಿಸಲು ಯಾರು ನೀನು? ಯಾವ ದೇವ? ಮಹಾನುಭಾವರು ಕಾಪಾಡೋನು ಮಹಾದೇವ. ನಿಮ್ಮಂತ ಕಚಡ ಮಕ್ಕಳನ್ನು ಸುಟ್ಟು ಬೂದಿ ಮಾಡಲು ಬಂದಿರುವನು ಇವನು ಅಗ್ನಿದೇವ. ನನ್ನನ್ನು ನಿಲ್ಲಿಸಿದ ಕಾರಣವನ್ನು ಹೇಳು. ನಿನ್ನನ್ನು ಹರ ಎನಸಿ ಪರಮಾತ್ಮನ ಪಾದಕ್ಕೆ ನಿನ್ನ ದೇಹ ಈ ಅಗ್ನಿದೇವನ ಪಾದಕ್ಕೆ ಅರ್ಪಿಸಿಕೊಳ್ಳಲು ಬಂದಿರೋದು ಗಂಡು ನಿರದಂಡನಾಗಿ ಈ ಅಗ್ನಿದೇವ. ನನ್ನ ಪ್ರಾಣ ಆ ಪರಮಾತ್ಮನ ಪಾದಕ್ಕೆ ಕಳಿಸಲು ನಿಮ್ಮಪ್ಪನಿಗೂ ಸಾಧ್ಯವಲ್ಲ, ಅದು ನಿನಗೂ ಸಾಧ್ಯವಲ್ಲ. ನನ್ನ ಅಪ್ಪನ ಹೆಸರನ್ನೆತ್ತಿ ನನ್ನ ಕೋಪವನ್ನು ಮತ್ತಷ್ಟು ಕೇಳಿಸಿ ಆ ಕೆಟ್ಟ ಸೋಳೆಯ ಮಗನೇ. ಇಲ್ಲವನ್ನೇ ಬಾರಿಸಬಲ್ಲೆ, ಚುಕ್ಕಿಯ ಹಂದರವನ್ನೇ ಹಾಕಬಲ್ಲೆ. ಅಂದ ಮೇಲೆ ನರಸತ್ತ ನಾ ಬರ್ತಾಳ ಇಂಥವರ ಸ್ಥಿತಿ ಹೋಗತಿ. ಈ ಅಗ್ನಿದೇವರಿಗೆ ಚರಣೆಂದರೆ ಸಾವಿಲ್ಲ. ಚರಣಾಗದ ಕಣ್ಣು ತಪ್ಪಿಸಲು ಬದುಕಲು ಪ್ರಯತ್ನಿಸಿದರೆ ಹಸಿದ ಹುಲಿಯಂತೆ. ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ತಂದೆ ತಾಯಿಗಳ ಸತ್ತ ನೆನಪು ಬಂದರೆ ಕೆರಳಿದ ವೀರ ಕೇಸರಿಯಂತೆ. ಗರ್ಜಿಸಿದ ಹಾಲು ಮತದ ಹುಲಿಯಂತೆ. ಈ ಅಗ್ನಿದೇವನು ಎದುರು ಹಾಕಿಕೊಳ್ಳುವುದು ಒಂದೇ, ಬೆಂಕಿಯಲ್ಲಿ ಸುಟ್ಟು ಸತ್ತುಕೊಂಡು ಹೋಗುವುದು ಒಂದೇ. ಅಗ್ನಿದೇವ ಶರಣಂ 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 ದೇವಿ ಕೃಪಾಕರೇ, ಪಾಲಿಸುವನ ವರದ ತಾಯಿ ಶ್ರೀ ಗೌರಿ, ಪಾಲಿಸುವನ ವರದ ತಾಯಿ ಶ್ರೀ ಗೌರಿ. ಶರಣಂ 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 ಶ್ರೀ ಗೌರಿ.
ತ್ರಿಪುರ ವಿಜಯಳಾದ ಮಹಾಮಹೇಶ್ವರಿ. ನಮ್ಮ ತಾತ ಮುತ್ತಾದನ ಕಾಲದಿಂದಲೂ ಬಡತನ ಎಂಬ ಭೂತ ಬೆನ್ನಟ್ಟಿ ಕಾಡ್ತಾ ಇದೆ. ಈ ಬಡತನ ಎಂಬ ಭೂತಕ್ಕೆ ಸಿಲುಕಿ ನನ್ನ ತಂದೆ ತಾಯಿಗಳು ನನ್ನನ್ನು ಕೆತ್ತು ಈ ಭೂತಾಯಿಯ ಬಳ್ಳಿಗೆ ಸೇರಿಸಿ ಸತ್ತು ಸ್ವರ್ಗಸ್ಥರತ್ತು. ತಂದೆ ತಾಯಿ ಬಂಧು ಬಳಗವೆಲ್ಲ ಕಳೆದುಕೊಂಡ ಅನಾಥಳಾದ ಈ ಶಬರಿಯನ್ನ ಕೈ ಹಿಡಿದು ತಮ್ಮ ಮನೆ ಸೊಸೆಯನ್ನಾಗಿಸಿಕೊಂಡ. ಈ ಊರ ಬಡ ರೈತನೆನಿಸಿಕೊಂಡ ನನ್ನ ಗಂಡ ಸತ್ಯವಂತ. ಇನ್ನೆರಡು ನಮ್ಮಿಬ್ಬರ ಎರಡು ಕಣ್ಣುಗಳಾದ ನನ್ನ ಹಿರಿಯ ಮೈದನ ಜಮದಗ್ನಿ ಕುಸ್ತಿ ಕಬಡ್ಡಿ ಅಂತ ಹಾಗೆ ತಿರುಗಾಡ್ತಾ ಇದ್ದಾನೆ. ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡುತ್ತಾರೆ. ಅಷ್ಟೇ ಇದೆ. ಇನ್ನು ನನ್ನ ಕಿರಿಯ ಮೈದನ ಸಂಪತ್ ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಅವನ ವಿದ್ಯಾಭ್ಯಾಸವನ್ನು ಸಂಪೂರ್ಣಗೊಳಿಸಿ ಅವನಿಗೊಂದು ನೌಕರಿಯನ್ನು ಕರುಣಿಸುವ ಭಾರ ನಿನ್ನಲ್ಲೇ ಕೂಡಿದ್ದಾನೆ. ನಿನ್ನಲ್ಲೇ ಕೂಡಿದೆ. ಓಂಕಾರ ಸ್ವರೂಪಿಣಿಯಾದ ದುರ್ಗಾ ಮಾತೆ ನನಗೊಂದು ಮಗುವನ್ನ ಕರುಣಿಸಿ ಎಂತೆಂದ ಭಾಗ್ಯವನ್ನ ನನಗೆ ಕರುಣಿಸುತ್ತಾನೆ. ಎಂತೆಂದ ಭಾಗ್ಯವನ್ನ ದೂರು ಮಾಡಿ ಈ ಸಮಾಜದಲ್ಲಿ ನಮ್ಮ ಮನೆತನವನ್ನ ಮುಂದೆ ಬರುವಂತೆ ಕರುಣಿಸುತ್ತಾನೆ. ಅಷ್ಟೇ ಅಲ್ಲ, ಬಡವರ ರಕ್ತವನ್ನೇ ಕುಡಿಯಲು ಸಿದ್ಧನಾಗಿ ನಿಂತಿರುವ ಈ ಊರ ಅಗರ್ಭ ಶ್ರೀಮಂತನೆನಿಸಿಕೊಂಡಿರುವ ಆ ದೇಸಾಯಿಗೌಡ ಪಾಟೀಲ್ ಅಂತ ದುಷ್ಟರನ್ನ ಸಂಹರಿಸಿ ಸಿಸ್ಟರ್ನ ಕಾಪಾಡಿ ನಮ್ಮನ್ನ ರಕ್ಷಿಸುವ ಭಾರ ನಿನ್ನಲ್ಲೇ ಕೂಡಿದ್ದಾನೆ. ನಿನ್ನಲ್ಲೇ ಕೂಡಿದೆ. ಏನೇ ಸತೀಶ ಬರಿ ಕನಕದಾಸನ ಪೂಜೆ ಮುಗಿಯೈತೆ. ಈಗ ತಾನೇ ದೇವರ ಪೂಜೆ ಮಾಡಿಸಿದ್ದೀನಿ. ನೀವು ದೇವರ ನಮಸ್ಕರಿಸಿದವರೇ ಬಾಕಿ. ಆಯ್ತು. ಶಬರಿ, ಈ ಕನಕದಾಸನ ಜಯಂತ್ಯೋತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡೆಯ ರೇಸಿಗೆಂದು ಓದನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇನೆ? ಅವರಿಗೂ ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ. ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿರಬೇಕು ನನ್ನ ಮೈದುನ ಜಮದಗ್ನಿ. ಹೌದು ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಚಕ್ಕಡೆಯ ರೇಸ್ ಹಾಗೂ ಕಬಡ್ಡಿ ಕುಸ್ತಿ ಕುಣಿತವೆಂದರೆ ಅವನು ಚಿಕ್ಕವನಿಂದಲೂ ಅವನಿಗೆ ತುಂಬಾ ಇಷ್ಟ. ಅವನ ಇಷ್ಟದಂತೆ ನಡೆಯೋದು ನಮ್ಮ ಹಿರಿಯರಾದ ಧರ್ಮ. ಏನ್ರಿ, ನಿಮ್ಮ ತಮ್ಮ ಅಂದ್ರೆ ನನ್ನ ಮೈದುನ ಜಮದಗ್ನಿ ಈಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನನ್ನ ಮದುವೆ ಮಾಡಿ ಸಂಸಾರ ಎಂಬ ಸಾಗರಕ್ಕೆ ಹಾಸ್ತಿರೋ ಹೀಗೆ ಒಬ್ಬನಾಗಿ ತಿರುಗಾಡಲಿಕ್ಕೆ ಹಾಸ್ತಿರೋ? ಏನೇ ಶಬರಿ, ನನ್ನ ತಮ್ಮರ ಬಾಳು ಬಂಗಾರವಾಗಲೆನ್ನುವ ಆಸೆ ನನಗಿಲ್ಲವೆಂದು ತಿಳಿದುಕೊಂಡ್ರೇನೆ ಪೆದ್ದೆ. 18 ವರ್ಷ ಮುಗಿಸಿ 19ನೇ ವರ್ಷಕ್ಕೆ ಕಾಲಿಡುತ್ತಿರುವ ನನ್ನ ತಮ್ಮ ಜಮದಗ್ನಿಗೆ ಈ ಸಲ ಸುಗ್ಗಿ ರಾಶಿ ಮಾಡಿ ಅವನಿಗೆ ಎಲ್ಲಾದರೂ ಒಂದು ಒಳ್ಳೆಯ ಮನೆತನ ಸುಕ್ಕನ್ನೆಯನ್ನು ನೋಡಿ ಅವನ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ್ದಕ್ಕೂ ನನ್ನ ತಲೆಯ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಹೌದು, ಜಮದಗ್ನಿ ಸಂಪತ್ತು ಅವರಿಬ್ಬರು ನಮ್ಗೆ ಎಂದು ಕಣ್ಣುಗಳಾಗಿದ್ದಾರೆ. ಅವರಿಬ್ಬರನ್ನ ಒಂದೊಂದು ಹಾದಿಗೆ ಹಚ್ಚಿದ್ರೆ ನಮ್ಮ ತಲೆ ಮೇಲಿನ ಭಾರ ಕಡಿಮೆ ಆಗುತ್ತೆ, ನಮ್ಮ ಜೀವನ ಸಾರ್ಥಕವಾಗುತ್ತೆ. ಆದರೆ ಶಬರಿ, ನನ್ನ ಮನದಲ್ಲಿಂದೇಕೋ ಒಂದು ಸಂಶಯ ಉಂಟಾಗತೊಡಗಿದೆ. ಏನು ಸಂಶಯ? ಅದ್ಯಾವ ಸಂಶಯ ನಿಮ್ಮ ಮನದಲ್ಲಿ ತೊಡಗಿಕೊಂಡಿದೆ? ಅದನ್ನ ನನ್ನ ಮುಂದೆ ಹೇಳುವುದಿಲ್ವೇನು ಸ್ವಾಮಿ? ಏನು ಮಾತನಾಡ್ತೀರ ಶಬರಿ? ಗಂಡ ಹೆಂಡತಿಯರೆಂದರೆ ಸಂಸಾರದ 2 ಕಣ್ಣುಗಳಿದ್ದಂತೆ. ಮೇಲಾಗಿ ಸತಿಪತಿಗಳಿಬ್ಬರು ಜೋಡೆತ್ತಿನ ಬಂಡೆಯ ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಚಿ ಬಿದ್ದರೆ ಬಂಡೆಯು ಮುಂದೆ ಸಾಗಲಾರದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ಸಂಸಾರ ಸಸಾರ. ನನ್ನ ಮನದಲ್ಲಿ ಉಂಟಾಗುತ್ತಿರುವ ಸಂಶಯ ಮಾತು ನಿನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳಲೇ ಉಚ್ಚಿ. ಸಂಕೋಚ ಪಟ್ಕೊಂಡು ಅದೇನೆಂದು ಹೇಳಿ ಸ್ವಾಮಿ.
ನೋಡು ಶಬರಿ, ನಮಗಂತೂ ಮದುವೆಯಾಗಿ ಎಷ್ಟು ವರ್ಷ ಕಳೆದರು ಮಕ್ಕಳಾಗಲಿಲ್ಲ. ಮುಂದೇನು ಇದೇ ರೀತಿ ಮಕ್ಕಳಾಗದಿದ್ದರೆ ಜಮದಗ್ನಿ ಹಾಗೂ ಸಂಪತ್ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಏನು ಸ್ವಾಮಿ, 4 ಜನರಿಗೆ ಬುದ್ಧಿವಾದ ಹೇಳುವ ನೀವೇ ಈ ರೀತಿ ಸಂಶಯಕ್ಕೆ ಅಪ್ಸದ ಕೊಡಬಾರ್ದು ಸ್ವಾಮಿ. ಜಮದಗ್ನಿ ಸಂಪತ್ತನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕೈಯಾರೆ ಕೈ ತುತ್ತು ಉಣಿಸಿ ಬೆಳೆಸಿದ್ದೇನೆ. ನಮಗೆ ಯಾವತ್ತೂ ಕೇಡು ಬಗೆಯುವುದಿಲ್ಲ ನಂಬಿಕೆ ಭರವಸೆ ನನಗಿದೆ ಸ್ವಾಮಿ. ಶಬರಿ, ಆ ನಿನ್ನ ನಂಬಿಕೆ ಒಂದು ವೇಳೆ ಸುಳ್ಳಾಗಿ ಕೇಳು ಬಗೆದರೆ? ಸ್ವಾಮಿ, ತಾಯಿಯಾದವಳು 9 ತಿಂಗಳು ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಅದನ್ನ ಪೋಷಿಸಿ ಅದರ ಮಗು ಜನಿಸಿದ ನಂತರ ಆ ಮಗು ಆ ತಾಯಿಯ ತೊಡೆಯ ಮೇಲೆ ಮೊಲೆ ಹಾಲು ಕುಡಿತಿರ್ಬೇಕಾದ್ರೆ ಮಲಮೂತ್ರ ವಿಸರ್ಜನೆ ಮಾಡಿದಾಗ ತಾಯಿಯಾದವಳು ತನ್ನ ತೊಡೆಯನ್ನೇ ಕತ್ತರಿಸಿ ಹಾಕ್ತಳು, ಇಲ್ಲ ಮಗುವನ್ನೇ ಸಾಯಿಸ್ತಾಳು. ನಾನು ನನ್ನ ಕೈಯಾರೆ ಕೈ ತುತ್ತು ಉಣಿಸಿ ಬೆಳೆಸಿದ್ದೇನೆ ಗೊತ್ತು. ಮುಂದೆ ನಮ್ಮನ್ನ ರಕ್ಷಿಸುವ ಭಾರ ಅವರಿಗೆ ಬಿಟ್ಟಿದ್ದು ಸ್ವಾಮಿ, ಅವರಿಗೆ ಬಿಟ್ಟಿದ್ದು. ಶಬರಿ, ನೀನು ನಿಜವಾಗಿ ಧರ್ಮ ದೇವತೆ ಕಣೆ, ನೀನು ನಿಜವಾಗಿ ಧರ್ಮ ದೇವತೆ. ಸಾಕು ಸಾಕು, ಇಷ್ಟೊಂದು ದೊಡ್ಡ ಹೊಗಳಿಕೆ ಮಾತು ನನಗೇಕೆ ಬೇಕು ಸ್ವಾಮಿ? ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದು ಮಕ್ಕಳನ್ನು ಪಿಶಾಚಿಯಂತೆ ಕಾಣುವ 21ನೇ ಶತಮಾನದ ಕಲಿಕಾಲದ ಕಲಿಯುಗದಲ್ಲಿ ನೀನು ಮೈದಿನರನ್ನು ಮಕ್ಕಳಂತೆ ಕಾಣುವೆ ಅಲ್ಲ, ನಿನ್ನ ಹಿರಿಯ ಮಗವಾದದ್ದು. ಶಬರಿ, ನನ್ನ ತಮ್ಮಂದಿರು ಸಹ ವಿದ್ಯಾವಂತರು, ಮೇಲಾಗಿ ಬುದ್ಧಿವಂತರು. ಅವರೆಂದಿಗೂ ನಮಗೆ ವಿರೋಧಿಗಳಾಗಲಾರರು. ನಿಮ್ಗೆ ಯಾವಾಗ್ಲೂ ಮಾತಾಡ್ಲಿಕ್ಕೆ ಬಿಟ್ರೆ ಮಕ್ಕಳಂತೆ ಮಾತಾಡ್ತಾ ನಿಂತು ಬರ್ತೀರಾ. ಮೈದಾನ ಬರುವ ಹೊತ್ತಾಯ್ತು, ನಾನು ಹೋಗಿ ಅಡುಗೆ ಸಿದ್ಧತೆ ಮಾಡ್ತೀನಿ. ಶಬರಿ, ಬಾಯಿಲಿ ಊಟ ಮಾಡೋದಕ್ಕಿಂತ ಮೊದಲು ನನ್ನ ಏನಾದರೂ ಸಿಹಿ ಚುಂಬನದ ರಸದೂತ ಮನುಷ್ಯನ ಏನ್ರಿ ನೀವು ಯಾವಾಗಲೂ ನೋಡಿದ್ರು ನಿಮ್ಗೆ ಹುಡುಗಾಟ ಮಾಡಿ? ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳನಾಟಿನ ಬಡಿದಾಟ. ನಾನು ತುಂಬಾ ನಾಚಿಕೊಳ್ಳಲು ನಾವೇನು ಹೊಸದಾಗಿ ಮದುವೆಯಾದ ಮಕ್ಕಳಲ್ಲ ಚಿನ್ನ. ನೀರಿನ ಮಧುರ ಕಂಠದಿಂದ ಒಂದು ಪಾದಗೀತೆ. ನಿಮ್ಮಿಷ್ಟವೇ ನನ್ನ ಇಷ್ಟ.
ಸ್ವಾಮಿ, ಮಾತಿನ ಸರವೇಗದ ಮಾಲೆಗೆ ಆ ತಾಯಿ ದುರ್ಗಾಮಾತೆಯ ಪಂಚಾಮೃತ ಅಭಿಷೇಕವನ್ನೇ ನಿನಗೆ ಕೊಡ್ದು ಮಾಡ್ತಿದ್ದೇನೆ. ಸ್ವಲ್ಪ ಇರಿ. ಸ್ವಾಮಿ, ಇದೇನು ಸ್ವಾಮಿ, ನಿಮ್ಮ ಕೈಯಲ್ಲೆಲ್ಲ ರಕ್ತದ ಕಲೆಗಳು? ಏನಾಯ್ತು ಅಂತ ಹೇಳಿ. ಆಗಬೇಡ ಶಬರಿ, ಇದೆಲ್ಲ ನಮ್ಮಂತ ಬಡ ರೈತರಿಗೆ ಆ ದೇವರು ಕೊಟ್ಟ ಬಹುಮಾನ, ದೈವ ತಂದ ದುರಂತ. ಈ ರೀತಿ ಸುತ್ತಿ ಬೆಳೆಸಿ ಮಾತಾಡಿದ್ರೆ ಅಶಿಷ್ಟ ಆದ ನನಗೆ ಏನು ಹೊಳೆಯುವುದಿಲ್ಲ, ಏನು ಹೊಳೆಯುವುದಿಲ್ಲ. ಅದೇನಂತ ಸ್ವಲ್ಪ ಬೆಳೆಸಿ ಹೇಳಿ. ಗಂಡನೆ ದೇವರೆಂದು ನಂಬಿ ಪೂಜಿಸುತ್ತಿರುವ ಹೆಣ್ಣು ಬಾಲಿಯಾದ ನೀನು ನಿನ್ನತ್ತಿರ ನಿಜ ಸಂಗತಿಯನ್ನು ಹೇಳದೆ ಮಧ್ಯರಾತ್ರಿ ಹೇಳಲು ಶಬರಿ, ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮ ಊರ ಹಿರಿಯಗೌಡನಾದ ದೇಸಾಯಿಗೌಡ ನಮ್ಮ ಊರ ಮುಂದಿನ 1 ಎಕರೆ ಹತ್ತಿ ಬೆಳೆಯರಿಗೆ ನಾಶ ಮಾಡಿದ್ದಾನೆ ಶಬರಿ, ನಾಶ ಮಾಡಿದ್ದಾನೆ. ಇದೆಂತ ಅಗ್ನಿ ಪರೀಕ್ಷೆ ತಂದೊಡ್ಡಿದೆ ಬಡವರ ಬಾಳಿಗೆ. ನಾವ್ಯಾವ ತಪ್ಪು ಮಾಡಿದ್ದೇವೆ ಅಂತ ಈ ರೀತಿ ಎಡೆಬಿಡದೆ ಕಾಡುತ್ತಿರುವೆ ದೇವ. ಹೇಳು ನನ್ನಪ್ಪ, ಯಾಕೆ ಈ ರೀತಿ ಕಾಡ್ತಾ ಇದ್ದೀವಿ? ಏ ಶಬರಿ, ಸುರಿಸದಿರೋ ನಿನ್ನ ಕಣ್ಣೀರಿನ ಸಾಗರವನ್ನು ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣಾಗಲಾರನು ಶಬರಿ ಕಲ್ಲು ದೇವರು. ಶ್ರೀಮಂತರು ಹರಿಸುವ ಅನ್ನದ ಸಾಗರಕ್ಕೆ ಶರಣಾಗಿ ಕುಂತಿದ್ದಾನೆ ಶಬರಿ ನಿನ್ನ ಕಲ್ಲು ದೇವರು. ಆ ದೇಸಾಯಿಗೌಡ ಮಾಡಿದ ಪಾಪಕ್ಕೆ ನೀವು ದೇವರನ್ನ ನಿಂದಿಸಿ ಮಾತಾಡಿದ್ರೆ ಏನು ಪ್ರಯೋಜನವಿಲ್ಲ ಸ್ವಾಮಿ, ಏನು ಪ್ರಯೋಜನವಿಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಬೇಕು. ಸಮಾಧಾನ? ಏ ಶಬರಿ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಈ ಸಲ ಬರುವ ರಾಶಿಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಒಂದು ಮದುವೆ ಮಾಡಿ ಇನ್ನೊಬ್ಬ ತಮ್ಮ ಸಂಪತ್ತನ ಓದು ಮುಗಿದ ನಂತರ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆಯ ನೌಕರಿ ಹಚ್ಚಬೇಕೆಂದು ಅಪಾರವಾದ ನಂಬಿಕೆ ಇಟ್ಟುಕೊಂಡ ಈ ಸದ್ದಾಂತರ ಕನಸು ನುಚ್ಚು ನೂರಾಯ್ತು ಶಬರಿ, ನುಚ್ಚು ನೂರಾಯ್ತು. ಚಿಂತೆ ಮಾಡಬೇಡಿ, ಮೈದುಂಡು ಬರಲು ಗೊತ್ತಾಯ್ತು. ನನ್ನ ಅಡಿಗೆಗೆ ಸಿದ್ಧತೆ ಮಾಡ್ತೀನಿ. ಸತೀಶ ಬರಿ, ನನ್ನದೊಂದು ಮಾತು ನಡೆಸಿಕೊಡುತ್ತೀಯಾ? ಒಂದೇಕೆ ಸ್ವಾಮಿ, 1000 ಮಾತನ್ನ ನಡೆಸಿಕೊಡುವೆ. ಅದೇನಂತ ಹೇಳಿ. ನೋಡು ಶಬರಿ, ನಮ್ಮ ಊರ ಮುಂದಿನ 1 ಎಕರೆ ತಿಬೇಯರಿಗೆ ನಾಶ ಮಾಡಿ ಹಾಗೂ ನನ್ನ ಕೈ ಸುಟ್ಟ ವಿಷಯ ನನ್ನ ಗಂಡುಗಲಿಗಳಾದ ನನ್ನ ತಮ್ಮಂದಿರ ಮುಂದೆ ತಿಳಿಸಬೇಡ. ಮುಂದೆ ಸಮಯ ಬಂದಾಗ ತಿಳಿಸಿದರಾಯ್ತು. ನಿಮ್ಮ ಆಜ್ಞೆಯಂತೆ ಈ ವಿಷಯವನ್ನ ನನಗೆ ಯಾವ ಕಾಲಕ್ಕೂ ನನ್ನ ಮೈದಂಡ್ರಿಗೆ ಹೇಳುವುದಿಲ್ಲ ಸ್ವಾಮಿ, ಹೇಳುವುದಿಲ್ಲ. ಅಣ್ಣ, ಅತ್ತಿಗೆ, ಬಾ ಸಹೋದರ ಸಂಪತ್, ಈಗ ಬಂದೆಯಾ? ಹೌದು ಅಣ್ಣ, ಈಗ ಬಂದೆ.
ಪರೀಕ್ಷೆ ಚೆನ್ನಾಗಿ ಬರ್ದೇನಪ್ಪ? ಚೆನ್ನಾಗಿ ಬರೆದಿದ್ದಾರೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದರೆ ಏನಾಯ್ತಪ್ಪ ಈ ಸಲ ನಿನ್ನ ರಿಸಲ್ಟ್? ದೇವರಂತ ನಿನ್ನಂತ ಅಣ್ಣ, ಧರ್ಮ ದೇವತೆ ಅಂತ ಈ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟ್ ಇರಂತೆ ಈ ಸಲ ಧಾರವಾಡ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಪಡೆದು ಶಿಕ್ಷಣಗುವೆ ಎಲ್ಲ ಅಡೆತಡೆ ಪಡೆದು ಶಿವ ಪಾರ್ವತಿ ಅವರಂತ ನಿಮ್ಮಿಬ್ಬರ ಮುಂದೆ ನಿಂತಿವೆ. ಆಶೀರ್ವಾದಿಸಿ ಅಣ್ಣ. ಎದ್ದೇಳು ಸೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಹುಟ್ಟಿದ ಕುವರನಿನ್ನಾದರೂ ಕುಬೇರನಾಗುವ ಕಾಲ ಬಂದೇ ಬಿಟ್ಟಿತಪ್ಪ. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದದಿಂದ ನಮಗೆ ಸಿರಿ ಸಂಪತ್ತು. ಅತ್ತಿಗೆ ಆಶೀರ್ವಾದ. ನೀನಾಡುವ ಒಂದೊಂದು ನುಡಿಯನ್ನ ಕೇಳಿದ್ರೆ ನಿನ್ನನ್ನ ಇಲ್ಲಿವರೆಗೂ ಕಲಿಸಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ. ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇರಲಿ ಅತ್ತಿಗೆ, ಅಣ್ಣನ ಮುಖ ಇದೇಕೋ ಕಪ್ಪಾಗಿದೆ, ಯಾಕಂದ ಮೈಯಲ್ಲಿ ಹುಷಾರಿಲ್ಲವೇ? ಏನಿಲ್ಲ ಸಹೋದರ, ಬಿಸಿಲಿನಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಈಗ ಬಂದಿರುವೆ, ಅದಕ್ಕೆ ಸ್ವಲ್ಪ ಮುಖ ತಪ್ಪಾಗಿದೆಯಪ್ಪ. ಈಗ ಹಾಗಾದರೆ ಶೇಡಿಗಾಗಿ ಸಿಡಿಗೆದ್ದ ಶಿವನಾಗ ಇಲ್ಲಿ ಹಾಕಿಕೊಂಡವನೇ ಹಚ್ಚಿದ ಕುಂಕುಮ ಮೆಚ್ಚಿದ ಮಗ ನಿಲ್ಲ ಸಿಂಧೂರ ಲಕ್ಷ್ಮಣ, ಸೇಡಿಟ್ಟ ಪುಂಡ ಸಿಹಿಯದ ಮರಿ, ಕ್ರಾಂತಿ ಸಂಗೊಳ್ಳಿ ರಾಯಣ್ಣ, ಗಂಡು ಕೊಡಲಿಯ ಪುಂಡ ಸಿಹಿಯದ ಸಿಡಿಲು ಮರಿ, ಈ ನಾಟಕದ ನಾಯಕನ ನನ್ನ ಜಮದಗ್ನಿ ಎಲ್ಲಿ ಅಗ್ನಿ, ಓ ಜಮದಗ್ನಿ. ಕೂಗಿದವರ ಕೂಗಿನಲ್ಲಿ ಕರೆದವರ ಕರ್ಮಣಿಯಾಗಿ ಹನುಮನ ಅವತಾರದಲ್ಲಿ ಬಂದೇ ಬಿಟ್ಟ ನೋಡಿ ನನ್ನ ಮೈದಿನ. ಅಣ್ಣ, ಅತ್ತಿಗೆ. ಮೈದಿನ ಈಗ ಬಂದೀನಿ? ಹೌದತ್ತಿಗೆ, ಈಗ ತಾನೇ ಬಂದೆ. ಸಹೋದರ ಸಂಪತ್, ನೀನ್ ಯಾವಾಗ ಬಂದ್ಯಪ್ಪ? ಬಂದು ಕೆಲವೇ ನಿಮಿಷ ಆಯ್ತಪ್ಪ. ಸಹೋದರ ಜಮದಗ್ನಿ, ಏನಾಯ್ತಪ್ಪ ನಿನ್ನ ಜೋಡೆತ್ತಿನ ಚಕ್ಕಡಿಯ ರೇಷ್ಗೆಂದು ಕೆಲಸ? ಅಣ್ಣ, ಹೋದ ಕೆಲಸವನ್ನು ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರೋದು ವೀರ ಕೇಸರಿಯಾದ ಇಲ್ಲಿನ ತಮ್ಮ ಜಮದಗ್ನಿ ಜಾಯಮಾನದಲ್ಲೇ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಅಂದರೆ ನೀನು ಚಕ್ಕಡಿ ರೇಸಿನಲ್ಲಿ ಗೆದ್ದು ಬೇಸಾಲಾಗಿ ಬಂದಿರುವೆ. ಗೆದ್ದು ಜಯಶಾಲೆಗೆ ಬರೋದ್ರೊಳಗೆ ಸಂದೇಹವಿಲ್ಲ ಸಹೋದರ. ಪ್ರತಿ ಸಲದಂತೆ ಈ ಸಲ ಕೂಡ ಶ್ರೀ ಕನಕದಾಸ ಜಯಂತ್ಯೋತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡ ಜೋಡೆತ್ತ ಚಕ್ಕಡೆ ರೇಸಿನಲ್ಲಿ ನಾ ಮೇಷದ ನನ್ನ 2 ಎತ್ತುಗಳು ದೇವಹಳ್ಳಿಗೆ ಅರಸನಿಸಿಕೊಂಡಿರುವ ಈ ಊರ ದೇಸಾಯಿಗಳ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿದೆ. ಆಶೀರ್ವಾದ. ಎದ್ದೇಳಪ್ಪ ಎದ್ದು. ನೀನು ಯಾವಾಗ್ಲೂ ಗೆಲುವಿನ ಸರ್ದಾರ ಆಗ್ಬೇಕನ್ನೋದೇ ಈ ನಿನ್ನ ಅತ್ತಿಗೆ ಆಸೆ. ಅತ್ತಿಗೆ, ಆ ನಿಮ್ಮ ಆಶಾ ಗೋಪುರದ ಕನಸನ್ನು ನಾನು ಅನುಸು ಮಾಡುತ್ತೇನೆ. ಒಂದು ವೇಳೆ ಅದಕ್ಕೆ ಯಾವನಾದ್ರೂ ಅಡ್ಡಾಗಿ ಬಂದರೆ ಅವನನ್ನು ಕಂಡಲ್ಲಿ ಅಡ್ಡಾಗಿ ಕಳೆದ ಕೈಲಾಸಕ್ಕೆ ಕಳಿಸುತ್ತಾನೆ ಈ ಮೈದ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮನೆ ಕಡೆ ಕೈ ಮಾಡಿ ತೋರಿಸಿದರೆ ಕಣ್ಣು ಮಿಡಿಗಿಸಿ ಹೊರಳೆ ನೋಡಿ ನಮಗೆ ಕೆಟ್ಟ ನುಡಿಗಳ ನಾಡಿದರೆ ಏನು ಮಾತನಾಡ್ತೀವಿ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ಈ ನಿನ್ನ ಜಮದಗ್ನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಬಂಡನೇನಾದರೂ ನಮ್ಮ ಮನೆತನ ಕಡೆ ಕೈ ಮಾಡಿ ತೋರಿಸಿದೆ ನಿಜವಾದರೆ ಅವರ ಕೈ ಕೈಲಾಸಕ್ಕೆ ಕಣ್ಣು ಕೋಳಿಗೆ ಹಾಕುತ್ತೇನೆ. ನಮಗೆ ಕೆಟ್ಟ ನುಡಿಗೆ ಆಡದ ಪುಣ್ಯ ಸೂರಲೋಕ ಸೂರನಾಗಿದ್ದರೂ ಸರಿ ಅವರ ನಾಲಿಗೆಯನ್ನು ಕತ್ತರಿಸಿ ನಾಯಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಗಂಡುಗಳೆಂದು ಬರುತ್ತಿರುವ ಸಕ್ರ ಶ್ರೀಮಂತರ ಪಾಲಿಗೆ ಬರೀ ಕಾಳಿಗೆ ಸರ್ಪ ನಾನಾಗದಿದ್ದರೆ ನನ್ನ ಹೆಸರ ಪೊಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ.
ಸಹೋದರ ಜಮದಗ್ನಿ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ನಮ್ಮ ಮನೆ ಸ್ಮಶಾನ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ದೇಸಾಯಿಗೌಡನ ಕಪಿಮುಷ್ಟಿಯಲ್ಲಿ ಸಿಕ್ಕು ಎಲ್ಲಿ ನಮ್ಮ ಸುಂದರ ಮನೆತನ ಒಡೆದು ನುಚ್ಚು ನೂರಾಗುತ್ತದೆ ಎಂದು ಈ ನಿನ್ನ ಅಣ್ಣನ ಮನ ಕೊರಗುತ್ತದೆಯಪ್ಪ, ಕೊರಗುತ್ತದೆ. ಅಲ್ಲ, ಆ ದೇಸಾಯಿಗೌಡನಿಗೆ ಅದರಿ ಕೊರಗದಿರೋಣ, ಕೊರಗಿ ಸಣ್ಣಾಗದಿರೋ ಜೋಡು ಹುಲಿಗಳಂತೆ ಈ ನಿನ್ನ ತಮ್ಮಂದ್ರು ಇನ್ನೂ ಜೀವಂತಿರುವಾಗ ನಿನ್ನ ಒಂದು ಕೂದಲು ಕೊಂಚಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಬಿಸ ಗೌಡನ ಕೂಡ ನೋಡಿ ಕಳೆದ ಗೌಡ ಕತ್ತಲಲ್ಲಿ ಗೆದ್ದು ಬಂದ ಗೆಲುವಿನ ಸರ್ದಾರ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ, ದೇವರಾಟ ಬಂದವರು ಯಾರು? ಒಂದು ವೇಳೆ ಈ ಮನೆ ಮಹಾಲಕ್ಷ್ಮಿ ಆದ ಸಾಧುವೆ ಆದ ನನ್ನ ಅತ್ತಿಗೆ ಸಾಧುವೆ ಸತ್ವ ಪರೀಕ್ಷೆ ಬಂದರೆ, ದುರ್ಗತಿಗೆ ಸಮಯ ಬಂದರೆ, ಇವಳು ಅಂತಿಂತ ಅತ್ತಿಗೆ ಅಲ್ಲ ಸಹೋದರ, ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾರಣೆ ಆದ ಹೇಮರೆಡ್ಡಿ ಮಲ್ಲಮ್ಮ, ಹೆತ್ತ ಮಗುವನ್ನೇ ತುಂಡು ತುಂಡಾಗಿ ಕತ್ತರಿಸಲು ತನ್ನ ಶೀಲ ಕಳೆದುಕೊಳ್ಳದ ಆ ಕಡ್ಲಿ ಮಟ್ಟಿ ಕಾಸಿಬಾಯಿ ಸತಿ ಸಕ್ಕೂಬಯನ್ ಸಾಧ್ವಿ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನ ಅತ್ತಿಗೆಗೆ ಸಾಧುವೆ ಸತ್ತ ಪರೀಕ್ಷೆ ನಡೆದರೆ ಸರ್ಪಗಿರಿಯ ಸಾಗರದಲ್ಲಿ ಸಾಗಿ ಸರ್ಪಗಳ ಹುತ್ತಲ್ಲಿ ಕೈ ಇಟ್ಟು ಬದುಕಿ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಹೇಗೆ ಬರ್ತಾರೆ ಈ ನನ್ನ ಅತ್ತಿಗೆ. ನೀ ನನ್ನ ಮೇಲಿಟ್ಟಿರುವ ಈ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಿರಲಿಯಪ್ಪ. ಎಲ್ಲ ಸರಿ ಮಾಡುವ ಅತ್ತಿಗೆ, ಅಣ್ಣ ತಮ್ಮಂದರು ಸೇರಿದ ಈ ಸಂತೋಷ ಸಮಯದಲ್ಲಿ ರೇಜಿನಲ್ಲಿ ಗೆದ್ದು ಬಂದ ಬಹುಮಾನವನ್ನೇ ನಾನು ಕೊಡುದು ಬರ್ತು ಬಿಟ್ಟೆ. ಅಣ್ಣ ತೆಗೆದುಕೊಂಡ ಈ ಸತ್ತ ಬಹುಮಾನ ನನ್ನ ಕೈಯಲ್ಲಿ ಬೇಡ ಸೋದರ, ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು. ಯಾಕನ್ನ ಈ ನಿನ್ನ ತಮ್ಮ ಜಮದಗ್ನಿ ರೇಜಿನಲ್ಲಿ ಗೆದ್ದು ಬಂದಿದ್ದು ನಿನಗೆ ಸಂತೋಷವಿಲ್ಲವೇ? ಸಂತೋಷವಿದೆಯಪ್ಪ, ಸಂತೋಷವಿಲ್ಲವೆಂದು ಯಾವ ಮನುಷ್ಯನಿಂದ ಹೇಳಲಿ. ಆದರೆ ಎನ್ನುವ ನಿಟ್ಟುಸಿರು ಮಾತೇ ಕಣ್ಣ. ತೆಗೆದುಕೋ ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಸಂಪತ್ ಇಂದು ಅಂದರೆ ನಾನಿನ್ನ ಮಾತನಾಡ್ದ ಸಂಪತ್ ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಹೇಳಣ್ಣ, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ರುಂಡ ಕಡೆ ತಂದು ಮಗಳನೆ ಅಥವಾ ಶಿರ ಹರಿದು ರಕ್ತ ಕುಡಿಯ ತಂದು ಮಗಳನೆ? ಹೇಳಣ್ಣ, ಹೇಳು, ಏನಾಯ್ತೆಂದು? ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ನೀವಾದರೂ ಹೇಳಿ ನಿಜ ಸಂಗತಿಯನ್ನು. ಮೈದುನ, ಅದು ಅದು ಶಬರಿ, ನುಡಿಯದಿರು ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ, ನೀವೀಗ ನಿಜ ಸಂಗತಿ ನುಡಿಯುತ್ತಿದ್ದರೆ ನೀವು ದಿನಾಲು ಪೂಜಿಸುವ ಆ ಕನಕದಾಸರ ಮೇಲೆ ಆನೆ ಆದಿತ್ತು. ಹೇಳತ್ತಿಗೆ ಏನಾಯ್ತೆಂದು? ನಿನ್ನೆ ಆ ದೇಸಾಯಿಗೌಡ ತನ್ನ ಆಳುಗಳೊಂದಿಗೆ ನಮ್ಮ ಊರು ಮುಂದಿನ ವರಮಹಾಲಕ್ಷ್ಮಿ ಹತ್ತಿ ಬಳೆಯನ್ನ ನಾಶ ಮಾಡಿ ಹೋಗಿದ್ದನಪ್ಪ, ನಾಶ ಮಾಡಿ. ಅಷ್ಟೇ ಅಲ್ಲಪ್ಪ, ಅದನ್ನ ತಡೆಯಲಿಕ್ಕೆ ಹೋದ ನಿಮ್ಮಣ್ಣನಿಗೆ ಡಾಕ್ಟರ್ ಸಾಲರ್ ಪೈಪಿನಿಂದ ಕೈಗಳನ್ನೇ ಸುಟ್ಟು ಹಾಕಿದರಪ್ಪ, ಸುಟ್ಟು. ಲೇ ಮಗನೇ ದೇಸಾಯಿ ಗೌಡ, ನಾನಿಲ್ಲ ಸಮಯ ಸಾಧಿಸಿ ನಿನ್ನ ಆಳುಗಳಿಂದ ನನ್ನ ಹತ್ತಿ ಹೊಲ ಅರಗಿಸಿ ನಾಶ ಮಾಡಿ ಆ ಕೆಟ್ಟ ಸೂಳೆ ಮಗನೇ. ಅಣ್ಣ, ಈಗಲೇ ಹೋಗಿ ಆ ದೇಸಾಯಿ ಗೌಡನ ಶಿರ ಹರಿದು ರಕ್ತ ಸಾಗರದಲ್ಲಿ ಸಾಗಿಸಿ ಬರುತ್ತೇನೆ. ನಿಲ್ಲು ಸೋದರ, ಮುಂದೆ ಸಮಯ ಬಂದಾಗ ನೋಡಿದರಾಯ್ತು. ನೀನು ಸ್ವಲ್ಪ ಸಮಾಧಾನ ತೆಗೆದುಕೋ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಅಣ್ಣ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಆ ದೇಸಾಯಿಗಳನ್ನು ದರ್ಪಡಿಗೆ ದಪನ ಮಾಡಿ ದರ್ಪ ಮಿಡಿದರೆ ನಾನಾಗಿ ನನ್ನ ಹೊಟ್ಟೆಯಲ್ಲಿ ದಗದಗಿನ ಉರಿತಿರುವ ನನ್ನ ಸೇಡಿನ ಜೋಲೆ ನಂದಿಸಿಕೊಳ್ಳುವೆ. ಬಿಟ್ಟು ಬಿಡ, ನನ್ನನ್ನು ತಡೆಯಬೇಡ. ಸಿಟ್ಟು ಸುಟ್ಟಿದ್ದು, ಶಾಂತಿ ಕೊಟ್ಟಿದ್ದು, ಸೇಡು ಬಾಳಿಗೊಂದು ಕೇಳಪ್ಪ. ನೀ ಮಾತಾಡುವ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಯಾಕೋ ಭಯವಾಗ್ತಾ ಇದೆಯಾ? ಅತ್ತಿಗೆ, ಹಿಂಡು ಕುರಿ ಹಾಲು ಕುಡಿದು ಗಂಡುಗಲಿ ವೀರ ಸಂಗೊಳ್ಳಿ ರಾಯನಂತ ಪುಂಡ ಪ್ರಚಂಡನಾಗಿರುವ ಈ ನಿನ್ನ ಮೈದ್ರ ಜಮದಗ್ನಿ ಇನ್ನೂ ಜೀವಂತಿರುವಾಗ
ನಿಮಗೇಕೆ ಭಯ? ಭಯದ ಭೀತಿಯನ್ನು ಹರಿದು ಹಾಗೇನು ಬರುವೆ ಆ ದೇಸಾಯಿಗಳ ಸೌಪ್ಯ ದೇಹವನ್ನು ಈ ನನ್ನ ಪ್ರಚಂಡ ಕೋಟ್ಲಿಯಿಂದ. ಸಹೋದರ, ಆ ದೇಸಾಯಿಗೌಡನೊಬ್ಬನು ಸಾಕಷ್ಟು ಹಣವಿದ್ದನ್ನುವಂತ, ಮೇಲಾಗಿ ಅವನು ದುಷ್ಟ. ಅವನನ್ನು ವಿರೋಧಿಸೋದು ಅದು ನಮ್ಮಂತ ಬಡವರಿಗೆ ಸರಿಯಲ್ಲಪ್ಪ, ಸರಿಯಲ್ಲ. ಯಾಕನ್ನ ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗೆ ಅನುಮಾನವೇ? ಅಷ್ಟೇ ಯಾಕೆ, ಆ ದೇಸಾಯಿಗಳ ಬಳಿ ಹಣವಿದ್ದರೆ ಅವನನ್ನು ಹರಿದು ಹತ್ತಿಗೆ ಹಾಕುವ ಶಕ್ತಿ ಇದೆ ಈ ನಿನ್ನ ತಮ್ಮ ಜಮದಗ್ನಿಯ ತೋರಿನಲ್ಲಿ. ಅಷ್ಟೇ ಅಲ್ಲ ಅವನು ದುಷ್ಟರಾದರೆ ನಾನು ದುಷ್ಟ ಸಂಹಾರಕ, ಶಿಷ್ಟ ಪರಿಪಾಲಕ. ದುಷ್ಟರಿಗೆ ಮಹಾದುಷ್ಟ ಕಿರಾತಕನಾಗಿ ಕಡಿತರುವೆ ಆ ದೇಸಾಯಿಗೌಡನ ರುಂಡವನ್ನು. ನನ್ನ ಮಾತನ್ನ ತಿರಸ್ಕರಿಸಿ ಒಂದು ಹೆಜ್ಜೆ ಮುಂದಿಟ್ಟು ಹೋಗಿದ್ದೆ, ಆದ್ರೆ ಏನಿನ ಅತ್ತಿಗೆ ಶಬರ ಮೇಲೆ ಆಣೆ ಆಗಿದೆ. ಅತ್ತಿಗೆ ಕರುಣೆ ಎಂಬ ಕರುಣೆ ಕುಡಿ ಸುತ್ತಿ ಕಟ್ಟಿ ಹಾಕಿ ಹೇಡಿಯಾಗಿ ಮಾಡಬೇಡ ಅತ್ತಿಗೆ ಈ ನಿನ್ನ ಮೈದುನ ಜಮದಗ್ನಿಯನ್ನು. ಸಹೋದರ ಜಮದಗ್ನಿ ಸಂಪತ್, ಇಂದು ನಿಮ್ಮ ಅಣ್ಣ ಹತ್ತಿಗೆರ ಮದುವೆಯಾಗಿ 8 ವರ್ಷ ಮುಗಿದು 9ನೇ ವರ್ಷಕ್ಕೆ ಕಾಲಿಡ್ತಿರೋ ಶುಭ ದಿನ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಈ ನಿಮ್ಮ 9ನೇ ವರ್ಷದ ಮದುವೆ ದಿನವನ್ನು ನಾವೆಲ್ಲರೂ ಸಂತಸ ಸಂಭ್ರಮದಿಂದ ಕೇಕ್ ಕಟ್ ಮಾಡೋ ಮುಖಾಂತರ ಆಚರಿಸೋಣ. ಕೇಕ್ ಕಟ್ ಮಾಡಲಿ, ಕೇಕ್ ಕಟ್. ಜಮದಗ್ನಿ ಮತ್ತು ಸತ್ಯವಂತ ಸಂಪತ್ ಅವರ ಕುಟುಂಬದಲ್ಲಿ ಇದು ಕೇಕ್ ಕಟ್ ಮುಖಾಂತರ ಸಂಭ್ರಮಾಚರಣೆ. ಇದೇ ಸಂತೋಷಮಯದಿಂದ ನಿಮ್ಮ ಮಧುರವಾದ ಕಂಠದ ಇಂಪದ ಗೀತೆಯನ್ನು ಹಾಡಬಾರದೆ? ನಮ್ಮ ಬಾಳಿಗೆ ನಮ್ಮ ಪಾಲಿಗೆ ಎಲ್ಲಾರು ಬೇರೆ ನಮ್ಮ ಸಂಸಾರ ಆನಂದ ಸಾಗರ.
ಬಿಸಿ ಬಿಸಿ ಅಡ್ಗೆ ಮಾಡಿದ್ರೆ ಊಟ ಮಾಡಿರ್ತಾರೆ. ನಡೆಯತ್ತಿಗೆ ಸೇಡಿಗೆ ಸೇಡು, ಮುಯಿಗೆ ಮುಯಿ. 18 ವರ್ಷದ ಹಿಂದೆ ನನ್ನ ಹತ್ತ ತಂದೆ ತಾಯರನ್ನು ಕೊಂದ ಆ ದೇಸಾಯಿ ಗೌಡನನ್ನು ಯಮಲ ಸಾಧನ ಕಟ್ಟಿ ನನ್ನ ಸೇಡಿನ ದೂರಿನ ನಂದಿಸಿಕೊಳ್ಳಬೇಕೆಂದು ಆ ದೇಸಾಯಿ ಗೌಡನ ಮನೆಗೆ ಕಾಲಿಟ್ಟು ಈ ಪಾಟೀಲನ ಮನ ವಿಳಂಬವಿಲ್ಲದೆ ಹರಿದು ಹೋಯ್ತಲ್ಲ. ಮಿಡುವ ತಾರೆಯಂತರ ಅವರ ಸಾಕು ತಂಗಿ ರೇಣುಕಾಳ ರೂಪದಲ್ಲಿ ತೇಲೆ ದೇಸಾಯಿಗೌಡ ಸಮಯ ಸಾಧಿಸಿ ನಿನ್ನನ್ನು ಶಿವನ ದರ್ಶನಕ್ಕೆ ಕಳಿಸಿ ಆ ನಿನ್ನ ತಂಗಿ ರೇಣುಕ
ಬೆಂಕಿಯ ರೂಪದಲ್ಲಿ ತೇಲಿ ಅವನಿಂದಲೇ ಅಧಿಪತಿ ಆಗಿ ಅವನಿಂದಲೇ ಲಕ್ಷ್ಮೀ ಭಂಡಾರವನ್ನು ಎತ್ತಿ ಹಾಕಿ ದಕ್ಕಿಸಿಕೊಂಡು ಕೋಟ್ಯಾಧಿಪತಿ ಆಗಿರುವ ನಿನ್ನನ್ನು ಭಿಕ್ಷಾಧಿಪತಿಯನ್ನಾಗಿ ಮಾಡಿ ಕೊನೆಗೂ ಸಮಯ ಸಾಧಿಸಿ ನಿನ್ನನ್ನು ಶಿವನ ದರ್ಶನಕ್ಕೆ ಕಳಿಸಿ ಕಳಿಸಿದರೆ ನನ್ನ ಹೆಸರು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲನೇ ಅಲ್ಲ.